ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ರಾತ್ರಿಯ ಲೈವ್ನಲ್ಲಿ ಏನೇನು ನಡೆದಿದೆ ಅಂತ ಕಂಪ್ಲೀಟಾಗಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂತ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ನಿಮಗೆ ಗೊತ್ತಿದೆ, ಇವತ್ತಿನ ಎಪಿಸೋಡ್ನಲ್ಲಿ ಆಲ್ರೆಡಿ ನೋಡಿರ್ತೀರ, ಸಂತೋಷ್ ಅವ್ರದ್ದು ಮತ್ತು ತುಕಾಲಿ ಸಂತೋಷ್ ಅವ್ರದ್ದು, ವರ್ತೂರು ಸಂತೋಷ್ ಅವ್ರದ್ದು ಕ್ಲ್ಯಾಶ್ ನಡೀತಾನೇ ಇದೆ. ಇವಾಗ ವರ್ತೂರು ಸಂತೋಷ್ ಅವರು ಪಾಯಿಂಟ್ಸಲ್ಲಿ ಫುಲ್ ಟಾಪ್ನಲ್ಲಿದ್ದಾರೆ. ಅದಕ್ಕೆ ಎಲ್ಲರೂ ಇವರು ಹಿಂದೆ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ, ಇವರಿಗೆ ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಯಾಕಂದರೆ ಇವ್ರಿಗೆ ಎಷ್ಟು ಕ್ಲೋಸ್ ಆಗ್ತಾರೆ ಅಷ್ಟು ಯಾರೂ ಮಾತಾಡಿಸ್ದೇ ಇರೋರೆಲ್ಲ ಬಂದು ಮಾತಾಡಿಸ್ತಾ ಇದ್ದಾರೆ ವರ್ತೂರು ಸಂತೋಷ್ ಅವರಿಗೆ. ಎಲ್ಲನೂ ಅರ್ಥ ಆಗ್ತಾಯಿದೆ ಅವರಿಗೆ, ಜನಗಳು ಹೆಂಗೆ ಚೇಂಜ್ ಆಗ್ತಾರಂತ. ಇಲ್ಲಿ ತುಕಾಲಿ ಸಂತೋಷು ಮತ್ತು ವರ್ತೂರು ಸಂತೋಷ್ ಅವ್ರದ್ದು ಹೆವಿ ಜಗಳ ನಡೀತಾ ಇದೆ. ಅವ್ರಿಗೆ ಓವರಾಗಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ ಬಂದು ಇವ್ರ ಮುಂದೆ. ಅವ್ರಿಗೆ ಏನೋ ಬುದ್ಧಿ ಹೇಳ್ದಂಗೆ ಬಂದು ಹೇಳ್ತಾ ಇದ್ದಾರೆ, ಅಣ್ಣ ನನ್ನ ಪಡಿಗೆ ನನಗೆ ಬಿಟ್ಟಣ, ದೊಡ್ಡ ನಮಸ್ಕಾರ ಅಣ್ಣ, ನನ್ನ ಪಡಿಗೆ ನಾನು ಬಿಟ್ಬಿಡ್ರಪ್ಪ, ನೀವು ನಾನು ಹೆಂಗೋ ಆಡ್ಕೋತೀನಿ, ಹಂಗಿರಬೇಕು ಹಿಂಗಿರಬೇಕು ಅಂತ ಹೇಳಕ್ಕೆ ಬರಬೇಡ್ರಿ ನನಗೆ ಅಂತ ಒಂಥರ ಅಷ್ಟು ಮುಖ ಕೊಡ್ದಂಗೆ ಹೇಳ್ತಾಯಿಲ್ಲ, ಒಂಥರ ಕಾಮಿಡಿಯಾಗಿ ಹೇಳ್ತಾ ಇದ್ದಾರೆ. ಹಂಗಲ್ಲ ನಾನು ಹೇಳೋದಾದ್ರೂ ಕೇಳೋಣ ಅಂತ ಅವರು ನಿನ್ನೆಯಿಂದ ಇವತ್ತಿನ ಎಪಿಸೋಡು, ಇವಾಗ ನಾವು ಈ ಲೈವಲ್ಲೂ ಕೂಡ ಅದೇ ನಡೀತಾ ಇದೆ. ಇಬ್ಬರ ಮಧ್ಯೆ ಚರ್ಚೆ ನಡೀತಾ ಇದೆ. ಆ ಕಡೆ ತನಿಷಾ ಜೊತೆನೂ ಕ್ಲ್ಯಾಶ್ ಆಗಿದೆ. ಅವರು ಫುಲ್ಲು ಇವ್ರ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟರು ಅಂತಲೇ ಹೇಳ್ಬೋದು. ಕೆಲವೊಂದು ಕಾರಣಗಳಿಂದ ನಿಮಗೆ ಗೊತ್ತಿದೆ ಏನೇನಾಗಿದೆ ಅಂತ. ನಾಮಿನೇಷನ್ದು ಒಂದು ಟೈಮಲ್ಲೂ ಸ್ವಲ್ಪ ಕ್ಲ್ಯಾಶ್ ಆಯಿತು, ಇವತ್ತಿನ ಒಂದು 3ನೇ ಟಾಸ್ಕಲ್ಲೂ ಸ್ವಲ್ಪ ಕ್ಲ್ಯಾಶ್ ಆಯಿತು. ಹಿಂಗೆ ನಡೀತಾ ಇದೆ ಇವ್ರ ಜಗಳ. ತುಕಾಲಿ ಸಂತೋಷ್ ಅವರು ಎಷ್ಟೇ ಹೇಳಿದ್ರು ಅವ್ರು ಹಿಂದೆ ಬಿಡ್ತಾರೆ. ಅಣ್ಣ ಕುತ್ಕೊ, ಒಂದು ನಿಮಿಷ ಮಾತಾಡ್ಬೇಕಣ್ಣ, ನಿನ್ನ ಮಾತು ಕೇಳೋದೇ ಬೇಡಣ್ಣ, ನೀನು ಹೆಂಗಿಂತ ನನಗೆ ಅರ್ಥ ಆಗ್ತೈತಿ. ಇವಾಗ ನಾವು ಹೆಂಗಿದ್ದೀನಿ ನಾನು ಹಂಗೆ ಇರ್ತೀನಪ್ಪ, ನಾನು ಬೇರೆಯವ್ರದ್ದು ಏನೂ ಕೇಳೋದಿಲ್ಲ. ಒಂದೇ ನಿಮಿಷ ಅಂತ ಹಿಂದೆ ಬಿದ್ದರೂ ಕೂಡ ಅವರು ಮುಂದೆ ಸುಮ್ಮನೆ ಮೂವ್ ಆಗ್ತಾನೆ ಇದ್ದಾರೆ ಅವ್ರ ಪಾಡಿಗೆ ಅವರು. ಒಟ್ಟಾರೆ ಇವ್ರದ್ದು ಮಾತಂತೂ ನಿಂತಿದೆ, ಫುಲ್ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಮನೆಯವರೆಲ್ಲ ಶಾಕ್ ಆಗಿದ್ದಾರೆ ಇಬ್ಬರು ಮಾತು ಕಮ್ಮಿ ಆಗಿರೋದನ್ನು ನೋಡಿ.